ದೊಡ್ಡಪ್ಪ ನಾನು ಹಿಡ್ಕೊಳ್ಳಿ ಜೋಟ್. ಒಪ್ಪೋ ಯಾರಿಗೆ ಉಬ್ಬೇಕಮ್ಮ ನಿಮ್ಗೆ? ಒಂದು, ಎರಡು, ಮೂರು. ಯಾಕ್ರಿ ಇಲ್ಲಿ ಕೂತ್ಕೊಂಡಿದ್ದೀರಾ? ನಿದ್ದೆ ಬರ್ತಾ ಇಲ್ವಾ ನಿಮಗೆ? ಇಲ್ಲ ಅಂತ ಹೇಳೋದಕ್ಕೆ ಇದೇನು ನಿಮಗೆ ಹೊಸ ಜಾಗ ಅಲ್ವಲ್ಲ? ಯಾಕ್ರಿ ಏನು ಮಾತಾಡ್ತಾ ಇಲ್ಲ? ನಿಮಗೆ ಬೇಜಾರಾಗೋ ಹಾಗೆ ನಾನೇನು ನಡ್ಕೊಂಡಿಲ್ವಲ್ಲ? ನೋಡಿ, ನಿಮ್ಗೇನಾದರೂ ಅಸಮಾಧಾನ ಇದ್ದರೆ ಅದನ್ನು ಡೈರೆಕ್ಟಾಗಿ ಹೇಳಿ. ನನಗೆ ಹೀಗೆ ಹಿಂದಿಂದೆ ಸುತ್ತಕ್ಕಾಗಲ್ಲ, ಬೇಡ್ಕೊಳ್ಳೋಕ್ಕೂ ಆಗಲ್ಲ. ಅಂಜಲಿ, ಅಂಜು ಪುಟ್ಟಿನ ಮರೆಯಕ್ಕೆ ಆಗ್ತಿಲ್ಲ ಭಾರತಿ. ಮನೆ ಹಿರಿ ಮಗನಾಗಿ ಕುಗ್ಗಿ ಹೋಗಬಾರ್ದು, ಎಲ್ರಿಗೂ ಧೈರ್ಯ ಹೇಳಬೇಕು ಅಂತ ಬೆಳಿಗ್ಗೆಯಿಂದ ಎಲ್ಲರ ಜೊತೆ ನಗನಗ್ತಾ ಬೆರ್ತಿದ್ದೆ. ಆದರೆ ಈಗ ಈ ರಾತ್ರಿಯಲ್ಲಿ ಒಂಟಿಯಾಗಿದ್ದಾಗ ಅಂಜು ಪುಟ್ಟಿ ಕಾಡ್ತಿದ್ದಾಳೆ ಭಾರತಿ. ಶಾಂತನ್ ಗಲಾಟೆ ಹುಚ್ಚತನ ಎಲ್ಲ ನೋಡಿ ಸಾಕಾಗೋಗಿದೆ. ಈಗ ನಿಮ್ಮ ಸರ್ದಿ. ಒಟ್ನಲ್ಲಿ ಈ ಮನೆ ಕಾಲಿಟ್ಟಾಗಿಂದ ಹುಚ್ಚಾಸ್ಪತ್ರೆಯಲ್ಲಿದ್ದೀನಿ ಅನ್ನಿಸ್ತಾ ಇದೆ. ಭಾರತಿ, ಯಾಕೆ ಹೀಗೆ ಮಾತಾಡ್ತಾ ಇದೀಯಾ? ಅಂಜು ಕಾಡ್ತಿದ್ದಾಳಂದ್ರೆ ನೀನು ಹುಚ್ಚನ ಅನ್ಸುತ್ತಾ? ಅಂಜಲಿ ಶಾಂತ ಮತ್ತು ವಿವೇಕಿಗೆ ಸ್ವಂತ ಮಗಳಾಗಿದ್ರು, ಮಕ್ಕಳಿಂದಲೂ ನಮಗೂ ಮಗಳಾಗಿದ್ಲು. ನಮ್ಮ ಅಂಜು ಪುಟ್ಟಿ ಮಾತಾಡೋಕೆ ಶುರು ಮಾಡಿದಾಗ ದೊಡ್ಡಪ್ಪ ಅಂತ ಅವಳು ಬಾಯಲ್ಲಿ ಬರ್ತಾ ಇದ್ದಿದ್ದೆ ಕಮ್ಮಿ. ನನ್ನನ್ನು ಅಪ್ಪಪ್ಪ ಅಂತ ಕರಿತಾ ಇದ್ಲು, ನಿನ್ನೂ ಅಮ್ಮ ಅಂತಾನೆ ಕರಿತಿದ್ಲು. ಅದನ್ನೆಲ್ಲ ನಾನು ಇಲ್ಲ ಅಂತಿಲ್ಲ ರೀ, ಆದರೆ ಅದನ್ನೇ ನೆನೆಸ್ಕೊಂಡು ವ್ಯಥೆ ಪಡೋದ್ರಲ್ಲಿ ಅರ್ಥ ಇಲ್ಲ. ಯಾಕೆ? ನಿನಗೆ ಅವಳನ್ನ ಕಾಡ್ತಾ ಇಲ್ವಾ? ಅಷ್ಟೊಂದು ಕಲ್ ಮನ್ಸ ನಿಂದು? ನನಗೆ ಪ್ರೆಸೆಂಟಲ್ಲಿ ಬದುಕೋದನ್ನ ಕಲಿಸಿದ್ದು ಅಂಜಲಿ. ಮಕ್ಕಳಿಲ್ಲದ ನನಗೆ ತಾಯ್ತನದ ಕೊರತೆನ ನೀಗಿಸ್ತವಳು ಅಂಜಲಿ. ಮತ್ತ್ಯಾಕೆ ಎಲ್ರನ್ನ ಹುಚ್ಚರು ಅಂತ ಇದೆಯಾ? ನಾನು ತುಂಬ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತೀನಿ ಅಂತ ಎಲ್ರಿಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್